ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಕ್ರಿಕೆಟ್ ಅಫಿಷಿಯಲ್ ಮಗ. ಸೊ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮಾಡಿ. ಎಲ್ರಿಗೂ ಬೆಳಗಿನ ಶುಭೋದಯ. ಸೊ ನಮ್ಮ ಟೀಮ್ ಇಂಡಿಯಾ T20ಯಲ್ಲಿ ಯಾವುದೇ ಸೋಲನ್ನ ಸೋತಿಲ್ಲ. ಸರಣಿಯಲ್ಲಿ ಟೆಸ್ಟಲ್ಲೂ ಕೂಡ ನಮ್ಮ ಇಂಡಿಯಾ ಯಾವುದೇ ಸೀರೀಸ್ನ ಸೋತಿದ್ದಿಲ್ಲ. ಆಫ್ಟರ್ ಯಾವಾಗಪ್ಪ ಅಂದರೆ 2013ಲಿಂದ ಯಾವುದೇ ಟೆಸ್ಟ್ ಸರಣಿ ಅಟ್ ಹೋಮ್ ಯಾವುದೇ ಸರಣಿನ ಸೋತಿದ್ದಿಲ್ಲ ನಮ್ಮ ಭಾರತ ನೆಲದಲ್ಲಿ. ನ್ಯೂಜಿಲೆಂಡ್ ಮೇಲೆ 3-3 ಸೋಲ್ತಾರೆ. ಅದು ಒಂದು ಬಿಟ್ಟರೆ ಅದ್ರ ಕಡೆ ಹಿಂದುಗಡೆ ಇರೋವೆಲ್ಲ ಮ್ಯಾಚ್ ನಮ್ಮ ಭಾರತ ಕನ್ಸಿಸ್ಟೆಂಟ್ಲಿ ಆಗಿ ಗೆದ್ದಿದೆ. ಈಗ T20 ನೋಡ್ತಾ ಬಂದರೆ ನಮ್ಮ ಟೀಮ್ ಇಂಡಿಯಾ 17 ಸೀರೀಸ್ ಕಂಟಿನ್ಯೂಸ್ಲಿ ಗೆದ್ದಿದೆ. ಸೊ ಫಸ್ಟ್ ಸೌತ್ ಆಫ್ರಿಕಾ 2 ಡ್ರಾ ಆಗಿದೆ. ಅದು 2 ಡ್ರಾ ಆಗಿದೆ. 17ರಲ್ಲಿ 2 ಡ್ರಾ, 15 ಜಯ. ಸೋಲಂತೂ ಯಾವುದು ಟೀಮ್ ಇಂಡಿಯಾ ಸೋತಿಲ್ಲ. ಲಾಸ್ಟ್ 17 ಸೀರೀಸ್ ಯಾವ್ದಾದಪ್ಪ ಅಂದ್ರೆ ಡ್ರಾ ಆಗಿದೆ. ಯಾರ ಮೇಲೆ ಅಂದ್ರೆ ಸೌತ್ ಆಫ್ರಿಕದ ಮೇಲೆ ಫಸ್ಟ್ ಡ್ರಾ ಆಗಿದೆ. ಆಮೇಲೆ ಬಾಂಗ್ಲಾದೇಶ್ ಮೇಲೆ ವಿನ್ ಆಗಿದ್ದಾರೆ. ಆಮೇಲೆ ವೆಸ್ಟ್ ಇಂಡೀಸ್ ಸೀರೀಸ್ ವಿನ್ ಆಗಿದ್ದಾರೆ. ಆಮೇಲೆ ಶ್ರೀಲಂಕಾ ಸೀರೀಸ್ ವಿನ್ ಆಗಿದ್ದಾರೆ. ಆಮೇಲೆ ಇಂಗ್ಲೆಂಡ್ ಸೀರೀಸ್ ವಿನ್ ಆಗಿದ್ದಾರೆ. ಆಮೇಲೆ ನ್ಯೂಜಿಲೆಂಡ್ ಸೀರೀಸ್ ವಿನ್ ಆಗಿದ್ದಾರೆ. ಆಮೇಲೆ ವೆಸ್ಟ್ ಇಂಡೀಸ್ ಸೀರೀಸ್ ವಿನ್ ಆಗಿದ್ದಾರೆ. ಆಮೇಲೆ ಶ್ರೀಲಂಕಾ ಸೀರೀಸ್ ವಿನ್ ಆಗಿದ್ದಾರೆ. ಆಮೇಲೆ ಸೌತ್ ಆಫ್ರಿಕದ ಮೇಲೆ ಡ್ರಾ ಆಗಿದೆ. ಆಮೇಲೆ ಆಸ್ಟ್ರೇಲಿಯಾದ ಮೇಲೆ ವಿನ್ ಆಗಿದ್ದಾರೆ. ಆಮೇಲೆ ಸೌತ್ ಆಫ್ರಿಕದ ಸೀರೀಸ್ ಮೇಲೆ ವಿನ್ ಆಗಿದ್ದಾರೆ. ಆಮೇಲೆ ಶ್ರೀಲಂಕಾದ ಮೇಲೆ ವಿನ್ ಆಗಿದ್ದಾರೆ ಆ ಸೀರೀಸ್. ಆಮೇಲೆ ನ್ಯೂಜಿಲೆಂಡ್ ಮೇಲೂ ಕೂಡ ಆ ಸೀರೀಸ್ ವಿನ್ ಆಗಿದ್ದಾರೆ. ಆಸ್ಟ್ರೇಲಿಯಾದ ಮೇಲೆ ಸೀರೀಸ್ ಅದು ವಿನ್ ಆಗಿದ್ದಾರೆ. ಆಮೇಲೆ ಅಫ್ಘಾನಿಸ್ತಾನ ಮೇಲೆ ವಿನ್ ಆಗಿದ್ದಾರೆ. ಆಮೇಲೆ ಬಾಂಗ್ಲಾದೇಶ ಅದಾದ್ಮೇಲೆ ಇಂಗ್ಲೆಂಡ್ ರೀಸೆಂಟ್ ಆಗಿ ನಡೆದ್ರು. ಸೊ ಇವತ್ತು ನಡೆಯುವಂಥ ಮ್ಯಾಚ್ ಸೊ ಇಂಡಿಯಾ ಗೆದ್ರು ನಡೆಯುತ್ತೆ, ಗೆಲ್ಲಿದ್ರು ನಡೆಯುತ್ತೆ. ಸೊ ಇವತ್ತು ಯಾವುದೇ ಪ್ರೆಷರ್ ಇರಲ್ಲ. ಇವತ್ತಾದ್ರೂ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಸ್ವಲ್ಪ ಚೆನ್ನಾಗಿ ಆಡಿ ಅವ್ರನ್ನ ಫಾರ್ಮ್ ತಂದ್ಕೊಂಡ್ರೆ ತುಂಬ ಚೆನ್ನಾಗಿ ನೆಕ್ಸ್ಟ್ ಬರುವಂಥ T20 ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಅಭಿಷೇಕ್ ಶರ್ಮಾ ಅವರು ಒಂದೆಂಡಲ್ಲಿ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಈ ಮ್ಯಾಚ್ ಗೆದ್ದರೆ ಸೋತ್ರೆ ಯಾವುದು ಲೆಕ್ಕಕ್ಕೆ ಬರಲ್ಲ. ಸೊ ಪ್ರೆಷರ್ ಎಲ್ಲ ಸೈಡ್ಗೆ ಇಟ್ಟು ತುಂಬ ಚೆನ್ನಾಗಿ ಆಡಿದರೆ ಇಂಡಿಯಾಕ್ಕೆ ಒಂದು ಬೆಸ್ಟ್ ಸ್ಕೋರ್ ಕಾರ್ಡ್ ನೋಡ್ಬೋದು. ಇವತ್ತು ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಹೈ ಸ್ಕೋರಿಂಗ್ ಗೇಮ್ ನೋಡ್ಬೋದು. ಅದಾದಮೇಲೆ ಅವರು ತುಂಬ ಫಾರ್ಮ್ ಕೂಡ ಬರ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥ T20ಯಲ್ಲಿ ಒಂದು ಸ್ಟಾರ್ಟಪ್ ಸಿಕ್ಕಂಗೆ ಆಗುತ್ತೆ. ಸೊ ಸಂಜು ಸ್ಯಾಮ್ಸನ್ ಅವರು ಕೂಡ ತುಂಬ ಚೆನ್ನಾಗಿ ಆಡಬೇಕು ಇವತ್ತು. ಯಾಕಂದರೆ ಯಾವುದೇ ಪ್ರೆಷರ್ ಇರಲ್ಲ. ಅವರು 4 ಮ್ಯಾಚು ಯಾವುದೇ ಥರದ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿಲ್ಲ. ಅವರ 4 ಇನ್ನಿಂಗ್ಸಲ್ಲಿ 36 ಬಾಲಿಂಗ್ 35 ರನ್ ಹೊಡೆದಿದ್ದಾರೆ. ಸೊ ಈ ಥರ ಆಡೋದ್ರಿಂದ ಸೊ ಇನ್ನೂ ಜೈಸ್ವಾಲ್ ಅವರ ಇವರು ಈ ಥರ ಆಡಿದರೆ ಸೊ ಡ್ರಾಪ್ ಆಗೋ ಎಲ್ಲ ಸಾಧ್ಯತೆ ಇದೆ. ಸೊ ಜೈಸ್ವಾಲ್ ಕನ್ಫರ್ಮು. ಬಟ್ ಜೈಸ್ವಾಲ್ ಅವರು ODI ಸೀರೀಸ್ BGT ಆಡೋದಂದ್ರೆ ಎಷ್ಟು ಕೊಟ್ಟಿರೋದು. ಸೊ ಇವರು ಈ ಥರ ಈ ಫಾರ್ಮ್ ಕಳ್ಕೊತಾರೆ, ಇದು ಓಪನಿಂಗ್ ಫಾರ್ಮ್. ಸೊ ನೋಡೋದಾದ್ರೆ ನಮ್ಮ ಟೀಮ್ ಇಂಡಿಯಾ ಇವತ್ತು ಯಾರ್ಯಾರಿಗೆ ರೆಸ್ಟ್ ಕೊಡ್ಬೋದು ಅಂದರೆ ಸೊ ಹರ್ಷದೀಪ್ ಸಿಂಗ್ ಅವರಿಗೆ ಒಂದು ಎಂಡಲ್ಲಿ ರೆಸ್ಟ್ ಕೊಡ್ತಾರೆ. ಯಾಕಂದರೆ ಮುಂದೆ ಬರ್ತಕ್ಕಂಥ ODI ಸೀರೀಸ್ ಅವ್ರು ಬಾಲ್ ಮಾಡಬೇಕು. ಸೊ ಚಾಂಪಿಯನ್ಸ್ ಟ್ರೋಫಿ ಕೊಡಲಿದ್ದಾರೆ. ಸೊ ತುಂಬ ಚೆನ್ನಾಗಿ ಅವರು ಎಡಗೈ ಮಾಡ್ತಕ್ಕಂಥ ವ್ಯಕ್ತಿ. ಸೊ ನಮ್ಮ ಟೀಮ್ ಇಂಡಿಯಾಗೆ ಒಂದು ಚೆನ್ನಾಗಿರೋ ಬಾಲರ್ ಅವರು. ಯಾಕಂದರೆ ಅವ್ರಿಗೊಂದು ರೆಸ್ಟ್ ಕೊಡ್ಬೋದು. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಅವರು ರೆಸ್ಟ್ ತಗೊಂಡ್ರೆ ಚೆನ್ನಾಗಿ. ಯಾಕಂದರೆ ಅವರು ಕೂಡ ಚಾಂಪಿಯನ್ಸ್ ಟ್ರೋಫಿ ಆಡಬೇಕು. ಮುಂದೆ ಬರ್ತಕ್ಕಂಥ ODI ಸೀರೀಸ್ ಆಡಬೇಕು. ಅದಾದಮೇಲೆ ಎಲ್ಲರೂ ಆಡಿದರೆ ನಡೆಯುತ್ತೆ. ಇನ್ನು ಸೂರ್ಯಕುಮಾರ್ ಯಾದವ್ ಅವರೆಲ್ಲ ತುಂಬ ಫಾರ್ಮಿಗೆ ಬರಬೇಕು. ಅದು ಬಿಟ್ಟರೆ ಯಾವ ಚೇಂಜಸ್ ಬರಲ್ಲ. ಬಟ್ ಶಮಿನ ಒಂದು ಮ್ಯಾಚ್ ಆಡಿಸ್ಬೇಕು. ಯಾಕಂದರೆ ಅವರು ಅಷ್ಟೊಂದು ಮ್ಯಾಚ್ ಆಡಿಲ್ಲ. ಆಡಿರೋದು ಒಂದು ಮ್ಯಾಚ್. ಸೊ ಈ ಮ್ಯಾಚ್ ಆಡಿಸೋದ್ರಿಂದ ಸ್ವಲ್ಪ ಅವ್ರಿಗೂ ಲೈನ್ ಲೆಂತ್ ಏನಾದರೂ ಸ್ವಲ್ಪ ವೇರಿಯೇಷನ್ ಗೊತ್ತಾಗುತ್ತೆ.